ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 4ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದವು. ಈ ವಾಕ್ಯದ ಶಿರೋನಾಮ ನೋಡುವಾಗ ಪ್ರಾರ್ಥನೆ ಎಂಬುದಾಗಿ, ಈ ಪ್ರಾರ್ಥನೆ ಯಾರು ಮಾಡ್ತಾ ಇದ್ದಾರೆ, ಆ ಪ್ರಾರ್ಥನೆ ಯಾರ ಸನ್ನಿಧಾನದಲ್ಲಿ ಮುಟ್ಟಿದೆ, ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ, ಈ ವಾಕ್ಯದ ಮೇಲಿನ ಭಾಗದಲ್ಲಿ ನೋಡುವಾಗ, ಕೊರ್ನೇಲನೆಂಬುವಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ದೇವರಿಗೆ ಭಯ ಭಕ್ತಿ ಉಳ್ಳವನಾಗಿದ್ದಾನೆ. ಬಡವರಿಗೆ ದಾನ ಧರ್ಮ ಮಾಡುವಂತ ವ್ಯಕ್ತಿಯಾಗಿದ್ದಾನೆ. ಆತನು ಮಧ್ಯಾಹ್ನದ 3 ಗಂಟೆಯಲ್ಲಿ ಪ್ರಾರ್ಥನೆ ಮಾಡುವಾಗ ದೇವದೂತರು ಆತನಿಗೆ ಕಾಣಿಸಿಕೊಂಡು ಈ ರೀತಿಯಾಗಿ ಹೇಳುತ್ತಾರೆ, ಕೊರ್ನೇಲನೇ ಎಂಬುದಾಗಿ ಹೇಳುವಾಗ ಆತನು ಭಯ ಹಿಡಿದವನಾಗಿ ಆ ದೇವದೂತರು ಹೇಳುವಂತ ಮಾತು ಕೇಳುತ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಮುಂದೆ ಏರಿ ಬಂದವೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಹೇಳುವಾಗ ಆ ಕೊರ್ನೇಲನ ಒಂದು ಪ್ರಾರ್ಥನೆ, ಕೊರ್ನೇಲನ ಒಂದು ಭಯ ಭಕ್ತಿ ಯಾವ ರೀತಿಯಾಗಿ ಇತ್ತು ಎಂಬುದಾಗಿ ನೋಡುವಾಗ, ಆತನ ಪ್ರಾರ್ಥನೆ ದೇವರ ಮುಂದೆ ಏರಿ ಹೋಗುವ ಮಟ್ಟಿಗೆ ಆತನ ಭಯ ಭಕ್ತಿ ಇತ್ತು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕೊರ್ನೇಲನು ಆತನಲ್ಲಿರ್ತಕ್ಕಂಥ ಭಯ ಭಕ್ತಿಯಿಂದ ದೇವದೂತನು ಆತನಿಗೆ ತಿಳಿಸಿದನು, ನೀನು ಪೇತ್ರನನ್ನು ಕಳಿಸು, ಪೇತ್ರನು ಬಂದು ನಿನಗೆ ಬೋಧಿಸುತ್ತಾನೆ, ನೀನು ಇನ್ನು ಅಧಿಕವಾಗಿ ನನ್ನನ್ನು ತಿಳಿದುಕೊಳ್ಳುತ್ತೀ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪೇತ್ರನು ಬಂದು ಕೊರ್ನೇಲನಿಗೆ ಉಪದೇಶ ಮಾಡಿದ ಮೇಲೆ ಕೊರ್ನೇಲನು ದೀಕ್ಷಾ ಸ್ನಾನ ತೆಗೆದುಕೊಂಡನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಕೊರ್ನೇಲನು ಯೇಸು ಕ್ರಿಸ್ತನು ದೇವರೆಂಬುದಾಗಿ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಆತನಲ್ಲಿ ಭಯ ಭಕ್ತಿ ಇತ್ತು, ದಾನ ಧರ್ಮ ಮಾಡುತ್ತಾ ಇದ್ದನು. ಆತನು ಪ್ರಾರ್ಥನೆ ಮಾಡುವಾಗ ದೇವದೂತರು ಆತನೊಟ್ಟಿಗೆ ಮಾತನಾಡಿದರು. ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವುದೇನೆಂಬುದಾಗಿ ನೋಡುವಾಗ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತ ಯಾವ ರೀತಿಯಾಗಿದೆ. ನಾವು ದೇವರನ್ನು ನಂಬಿದ್ದೇವೆ. ಯೇಸು ಕ್ರಿಸ್ತನೇ ನಿಜವಾದ ದೇವರು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ನಿರ್ಮಾಣಿಕನೆಂಬುದಾಗಿ ತಿಳಿದುಕೊಂಡಿದ್ದೇವೆ. ನಾವು ಕತ್ತಲೆ ಜೀವಿತದಲ್ಲಿ ಜೀವಿಸುವಾಗ, ಪಾಪದಲ್ಲಿ ಜೀವಿಸುವಾಗ, ನಾಶನ ಮಾರ್ಗದಲ್ಲಿ ಜೀವಿಸುವಾಗ ನಮ್ಮನ್ನು ರಕ್ಷಿಸಿತು ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ತಿಳಿದುಕೊಂಡಾಗಲೂ ಕೂಡ ನಮ್ಮ ಜೀವಿತ ಏನಾಗಿದೆ, ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿದೆ, ನಮ್ಮ ಭಯ ಭಕ್ತಿ ಯಾವ ರೀತಿ ಇದೆ. ಕೊರ್ನೇಲನು ದೇವರನ್ನು, ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಆತನಲ್ಲಿ ಭಯ ಭಕ್ತಿ ಇತ್ತು, ಪ್ರಾರ್ಥನೆ ಮಾಡುತ್ತಾ ಇದ್ದನು, ದಾನ ಧರ್ಮ ಮಾಡುತ್ತಾ ಇದ್ದನು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಾಗಲೂ ಕೂಡ ನಾವು ಯೇಸು ಕ್ರಿಸ್ತನನ್ನು ಬಿಟ್ಟು ಲೋಕದ ಜೀವಿತ, ಪಾಪದ ಜೀವಿತ, ನಾಶನದ ಮಾರ್ಗ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ರೀತಿಯಾದಂತ ಜೀವಿತಕ್ಕೆ ನಾವು ಒಳಗಾಗಿ ಜೀವಿಸುತ್ತಾ ಇದ್ದೇವಾ? ಈ ರೀತಿಯಾದಂತ ಜೀವಿತ ನಾವು ಜೀವಿಸುತ್ತಾ ಇರುವುದಾದರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಹೋಗಿ ಮುಟ್ಟುವಂತದಿಲ್ಲ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಸನ್ನಿಧಾನದಲ್ಲಿ ಮುಟ್ಟಬೇಕು. ದೇವರು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಉತ್ತರ ಕೊಡಬೇಕು. ನಮ್ಮ ಜೀವಿತ ನೀತಿವಂತರೆಂಬುದಾಗಿ ಕರೆಯಬೇಕೆಂಬುದಾಗಿ ನೋಡುವಾಗ ನಾವು ಪ್ರತಿನಿತ್ಯವೂ ಪ್ರಾರ್ಥಿಸುವಂತವರಾಗಬೇಕು. ಪ್ರತಿನಿತ್ಯವೂ ನಾವು ನೀತಿವಂತರಾಗಿ ಜೀವಿಸಬೇಕು. ಪ್ರತಿನಿತ್ಯವೂ ನಾವು ಬೇರೆಯೊಬ್ಬರಿಗೆ ಸಹಾಯ ಮಾಡುವಂತವರಾಗಬೇಕು. ಆ ರೀತಿಯಾಗಿ ನಾವು ಜೀವಿಸುವಾಗ, ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರಾರ್ಥನೆಗೆ ಉತ್ತರವನ್ನು ಕಾಣುತ್ತೇವೆ. ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಮುಟ್ಟುತ್ತದೆ. ನಮ್ಮನ್ನು ಯೇಸು ಕ್ರಿಸ್ತನು ನೋಡುವಾಗ, ನನ್ನ ಮಗನು ನನ್ನ ಮಗಳು ನೀತಿವಂತರಾಗಿದ್ದಾರೆ, ದಾನ ಧರ್ಮ ಮಾಡುತ್ತಾರೆ, ಸಹಾಯ ಮಾಡುತ್ತಾರೆ, ಕರುಣೆ ತೋರುತ್ತಾರೆ, ದಯೆ ತೋರುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ನಮ್ಮ ವಿಷಯವಾಗಿ
ಸಂತೋಷ ಪಡುತ್ತಾನೆ. ನಮ್ಮ ಜೀವಿತ ಏನಾಗಿದೆ ಒಂದು ದಿನದಲ್ಲಿ? ಕೊರ್ನೇಲನ ಜೀವಿತದ ಹಾಗೆ ನಮ್ಮ ಜೀವಿತ ಇದೆನಾ? ಕೊರ್ನೇಲನಿಗೆ ದೇವದೂತರು ಮಾತನಾಡಿದರು. ಈ ಒಂದು ದಿನದಲ್ಲಿ ನಮ್ಮ ಜೀವಿತದಲ್ಲಿ ಯಾರು ಮಾತನಾಡುತ್ತಾ ಇದ್ದಾರೆ? ಲೋಕದ ಜನರು ಮಾತನಾಡುತ್ತಾ ಇದ್ದಾರಾ? ದೇವದೂತರು ಮಾತನಾಡುತ್ತಾ ಇದ್ದಾರಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಡಿಮೆಯಾಗಿದ್ದರೆ, ಸಹಾಯ ಮಾಡುವಂತ ಗುಣ ನಮ್ಮಲ್ಲಿ ಕಡಿಮೆಯಾಗಿದ್ದರೆ, ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ಪ್ರಾರ್ಥನೆ ನಾವು ಹೆಚ್ಚಾಗಿ ಮಾಡುತ್ತಾ, ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುತ್ತಾ, ಅನೇಕ ಜನರಿಗೆ ಸಹಾಯ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿದ್ದುಕೊಂಡು, ಕೊರ್ನೇಲನು ಯಾವ ರೀತಿಯಾಗಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ದೇವರಲ್ಲಿ ಪ್ರಾರ್ಥಿಸುವಂತವನಾಗಿದ್ದನು, ಆ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮವನ್ನು ಆಶೀರ್ವದಿಸಲಿ. ಆಮೆನ್.